ಖುಷಿನಾ? ರಶ್ಮಿ, ನಿಂತರ ಡ್ರೆಸ್ ಹಾಕೋಬೇಕು, ನಿಂತರ ಮಾಡರ್ನ್ ಆಗಿರ್ಬೇಕು ಅಂತಿದ್ಯಲ್ಲ, ಖುಷಿನಾ? ಸಂಜು, ನಡಿ ಹೋಗೋಣ. ಒಳ್ಳೆತನ ನಿನ್ನಲ್ಲಿರ್ಲಿಲ್ಲ. ಮೈ ಮುಚ್ಕೊಳಕ್ ಹಾಕೊಳ್ತಿದ್ದ ಬಟ್ಟೆಲಿತ್ತು ಅಷ್ಟೇ. ಪಪ್ಪ ಯಾವತ್ತೂ ನಿನ್ನ ಮಗಳು ಅಂತ ಕರೆಯಲ್ಲ. ಸೂಜಿ, ಸೂಜಿ ಪುಟ್ಟ, ನಿನಗೇನು ಆಗಿಲ್ಲ ತಾನೆ? ಆ ರಶ್ಮಿನ ಎಲ್ಲಿ ಕರ್ಕೊಂಡು ಹೋದ್ಲು ಅಂತ ನಂಗೆ ತುಂಬಾ ಭಯ ಆಗ್ತಿತ್ತು. ಎಲ್ಲಿಗಮ್ಮ ಕರ್ಕೊಂಡು ಹೋಗಿದ್ಲು? ದೇವಸ್ಥಾನಕ್ಕೆ. ಏನು ದೇವಸ್ಥಾನಕ್ಕ? ಆ ಬಟ್ಟೆ ಹಾಕಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲ? ಸೂಜಿ, ಏನಮ್ಮ ಇದು? ನಾನಂತ ಬಟ್ಟೆ ಹಾಕೊಂಡು ಅಲ್ಲಿಗೆಲ್ಲ ಬರಲ್ಲ ಅಂತ ಹೇಳ್ಬೇಕಾಗಿತ್ತು. ಅಮ್ಮ, ರಶ್ಮಿ ಏನೋ ತಮಾಷೆಗೆ ಮಾಡಿದ್ಲು ಅಷ್ಟೇ. ನಂಗೆ ಬಟ್ಟೆ ಹಾಕ್ಸಿ ನಂಗೆ ಬೇಜಾರು ಮಾಡೋ ಆಸೆ ಅವಳಿಗಿರ್ಲಿಲ್ಲ ಅಮ್ಮ. ಅವಳ ಮನ್ಸಿಗೆ ನೋವು ಆಗಬಾರ್ದು ಅಂತ ನಾನೇ ಹಾಕ್ಕೊಂಡೆ. ಆದರೆ ಮನೆಯೊಳಗೆ ಬರ್ತಾ ಪಪ್ಪ ಎದುರಾದ್ರು. ನನ್ನನ್ನು ಡ್ರೆಸ್ಸಲ್ಲಿ ನೋಡಿ ಅವ್ರು ನನ್ನ ಬಗ್ಗೆ ಬೇಜಾರು ಮಾಡಿಕೊಂಡ್ರು ಅನ್ಸುತ್ತೆ. ನೋಡಿದ್ರ ಪಪ್ಪ, ರಶ್ಮಿ ಬಟ್ಟೆ ಹಾಕೊಂಡ್ರೆ ನಾನು ಅವಳಾಗೆ ಸುಂದರ ಕಾಣಿಸ್ಬೋದು ಅಂತ ಹಾಗೆ ಮಾಡಿದೆ. ಸಾರಿ ಪಪ್ಪ, ಇವತ್ತು ನಾನು ಆ ಥರದ ಬಟ್ಟೆ ಹಾಕೊಳ್ಳಲ್ಲ. ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡಿ ಪಪ್ಪ. ಕೋತಿ ಮೊಸರು ತಿಂದು ಮೇಕೆ ಮೂತಿ ಒರೆಸ್ತಲ್ಲ ಥರ ಇದೆ ಇದು. ನೀನು ಇಷ್ಟಪಟ್ಟ ಬಟ್ಟೆ ಹಾಕೊಂಡಿಲ್ಲ, ರಶ್ಮಿ ನಿನಗೆ ಬಲವಂತವಾಗಿ ತೊಡಿಸಿದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಮಗಳೇ. ನನಗೆ ನಿನ್ ಮೇಲೆ ಬೇಜಾರಿಲ್ಲಮ್ಮ. ರಶ್ಮಿಗೆ ಇಲ್ಲಿನ ಕಲ್ಚರ್ಗೆ, ಇಲ್ಲಿನ ರೀತಿ ನೀತಿಗಳಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ನೋಡ್ತೀರಿ, ನಿಮ್ಮ ಮಗಳು ನನ್ನ ಹಾಗೆ ಹಣೆಗೆ ಬಿಂದಿ ಇಟ್ಕೊಂಡು ಸಲ್ವಾರ್ ಹಾಕ್ಕೊಂಡು ಲಕ್ಷಣವಾಗಿ ಕಾಣೋ ಹಾಗೆ ನಾನು ಮಾಡ್ತೀನಿ. ಶ್ರೀ, ಸೂಜಿ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದಾಳೆ ಶ್ರೀ? ಏನಿಲ್ಲ ರಂಜು, ರಶ್ಮಿ ಇಸ್ ಪ್ಲೇಯಿಂಗ್ ಅ ಗೇಮ್. ಇಸ್ ಪ್ಲೇಯಿಂಗ್ ಅ ಗೇಮ್ ಆಫ್ ರಿವೆಂಜ್. ಬೆಳಿಗ್ಗೆ ನಾನು ಆಫೀಸ್ಗೆ ಹೊರಡ್ತಾ ಇದ್ದಾಗ ಸೋಫಾ ಮೇಲೆ ಒಂದು ತುಂಡು ಬಟ್ಟೆ ಹಾಕೊಂಡು ಹೇಗೇಗೋ ಕೂತಿದ್ಲು. ನನಗೆ ಇರಿಟೇಟ್ ಆಯ್ತು. ಅದೇ ಹೊತ್ತಿಗೆ ಸೂಜಿ ಬಂತು, ತಕ್ಷಣ ಕಾಣ್ತಾ ಇತ್ತು. ನಾನು ಅವಳನ್ನು ಹೊಗಳಿದೆ, ರಶ್ಮಿಗೆ ಇರಿಟೇಟ್ ಆಯ್ತು. ಅದಕ್ಕೆ ಅವಳು ಹಾಕೊಂಡಿದ್ದ ತುಂಡು ಬಟ್ಟೆನ ಸೂಜಿಗೆ ಹಾಕ್ಬಿಟ್ಟು ಇಡೀ ಊರು ಮೆರವಣಿಗೆ ಮಾಡಿ ಸೇಡು ತೀರಿಸ್ಕೊಂಡಿದ್ದಾಳೆ. ಸೂಜಿಗೆ ಅವಮಾನ ಮಾಡಿದ್ದಾಳೆ. ದಿಸ್ ಇಸ್ ರಿಯಲಿ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಶ್ರೀ. ರಶ್ಮಿನ ಹೀಗೆ ಬಿಟ್ರೆ ತುಂಬಾ ಕಷ್ಟ. ರಶ್ಮಿ ಬುದ್ಧಿ ಹೇಳೋದು ನನ್ನ ಜವಾಬ್ದಾರಿ. ನೀವು ಅವಳನ್ನ ಬೈಯಕ್ಕೆ ಹೋಗ್ಬೇಡಿ, ನಾನು ಅವಳನ್ನ ಪ್ರೀತಿಯಿಂದ ಗೆಲ್ತೀನಿ ಅಂತಾಳೆ ಸೂಜಿ. ಅದೆಲ್ಲ ವರ್ಕೌಟ್ ಆಗಲ್ಲ ಶ್ರೀ. ರಶ್ಮಿನ ಅಮೆರಿಕ ಕಳಿಸ್ಬೇಕಾದ್ರೆ ನೀವು ಆಡಿದ ಡ್ರಾಮನ ಒಂದ್ಸಲ ನೆನೆಸ್ಕೊಳ್ಳಿ. ರಶ್ಮಿ ಬಿಹೇವಿಯರು ಸರಿಯಾಗಿಲ್ಲ, ಸೂಜಿನ ಅಬ್ಯೂಸ್ ಮಾಡ್ತಾ ಇದ್ದಾಳೆ ಅಂತ ನೀವೇನ್ ಮಾಡಿದ್ರಿ? ಸೂಜಿನ ಅಮೆರಿಕ ಕಳಿಸ್ತಾ ಇದ್ದೀನಿ ಅಂತ ನಾಟಕ ಮಾಡಿದ್ರಿ. ಬಟ್ ಆಕ್ಚುಲಿ ನೀವು ರಶ್ಮಿನೇ ಅಮೆರಿಕ ಕಳಿಸೋ ಪ್ಲಾನ್ ಅಲ್ಲಿದ್ರಿ. ಕೊನೆಗೂ ಮೋಸ ಮಾಡಿ ರಶ್ಮಿನ ಅಮೆರಿಕ ಕಳಿಸ್ಬಿಟ್ರಿ.